ಎಲ್ಲರಿಗೂ ನಮಸ್ಕಾರ. ರಂಗಚಾತುರ್ಮಾಸ್ಯದ ಕೃಷ್ಣ ಪಾರಿಜಾತದ ಮುಂದಿನ ಮಾತುಕತೆ. ಇಲ್ಲೇ ಸತ್ಯಭಾಮೆ ತನ್ನನ್ನು ತಾನು ಮೊದಲಿಸ್ಕೊಳ್ತಾ ಆ ದೀರ್ಘ ಪದ್ಯದ ಕೊನೆಗೆ ಒಂದು ಮಾತನ್ನು ಹೇಳ್ತಾಳೆ. ಪನ್ನೀರ ಕೊಳದೊಳು ಧುಮಕಲೇ ನಾನು, ಪಾಪಿ ಹೆಣ್ಣುಗಳಿರ್ಯ ಎನ್ನ ಬಿಡಿ ಬಿಡಿ ಅನ್ನುತ್ತಾ ಕಣ್ಣೀರ ಸೋನೆಯಲ್ಲಿ, ಸೋನೆ ಅಂದ್ರೆ ಮಳೆ, ಕಣ್ಣೀರು ಎಷ್ಟಿತ್ತು ಅಂತ ಸೋನೆ ಮಳೆ ಎಷ್ಟಿತ್ತಂತ, ಕಣ್ಣೀರ ಸೋನೆಯಲ್ಲಿ ಕಾಮ ಕಲಾಶಾಸ್ತ್ರ ಸಂಪನ್ನೆ. ಸತ್ಯಭಾಮೆಗೆ ತಮ್ಮಣ್ಣ ಬಳಸ್ತಕ್ಕಂಥ ಒಂದು ಶಬ್ದ ಅಥವಾ ಒಂದು ಶಬ್ದದ ಗುಚ್ಛ ಏನು ಅಂತಂದರೆ ಕಾಮ ಕಲಾಶಾಸ್ತ್ರ ಸಂಪನ್ನೆಗೈದೊಳು ಮೂರ್ಛೆ ಕಾಮಗಿದು ಚರ್ಚೆ ಅಂತ. ಮುಂದಿನ ಪದ್ಯಕ್ಕೆ ಒಂದು ಲಿಂಕ್ ಕೊಡ್ತದೆ ಈ ಪದ್ಯದ ಕೊನೆಯ ಸಾಲು, ಕಾಮಗಿದು ಚರ್ಚೆ ಅಂತಿಕೊಂಡು ಹೇಳಿ. ಅಲ್ಲೊಂದು ಕಾಮದೇವ ಒಂದು ಪದ್ಯವನ್ನು ಹೇಳ್ತಾ ಇದ್ದಾನೆ. ಇದು ನಮ್ಮ ಕುಲಗೋಡು ತಮ್ಮಣ್ಣನಲ್ಲಿ ಈ ಪದ್ಯ ಇಲ್ಲ. ಚರ್ಚೆ ಚರ್ಚೆ ಚೈ ಚರ್ಚೆ ಮದನಾಗಿದು, ಋಷಿಕುಲವನ್ನೆಲ್ಲ ಓಡಿಸಿದೆ, ಭಸಿತ ರುದ್ರಾಕ್ಷಿಯ ಬಿಡಿಸಿದೆ, ಈ ಶಶಿಧರ ರುದ್ರನು ಪಾರ್ವತಿಯ ಕೂಡಿದನೆಂಬ ಚರ್ಚೆ ಚರ್ಚೆ ಚೈ ಚರ್ಚೆ ಮದನಾಗಿದು. ಚೈ ಅಂತದ ಶಬ್ದವನ್ನು ಇಟ್ಟುಕೊಂಡು ಈ ಪದ್ಯವನ್ನು ಬರೀತಾನೆ ತಮ್ಮಣ್ಣ. ಇಂದ್ರ ನನ್ನ ಬಲೆಯೊಳಗೆ, ಈ ಚಂದ್ರ ನನ್ನ ಬಿಂಬಿನ ಕೆಳಗೆ, ಜಲಂಧ್ರನ್ನ ಕೆಡಿಸಿದ ಜಗಜಟ್ಟಿ ನಾನೆಂಬ ಚರ್ಚೆ ಚರ್ಚೆ ಚೈ ಚರ್ಚೆ ಮದನಾಗೀತು. ಛಲಬಿರಿದುಗಳ ನಡೆಸುವೆ, ಬಲಿಗಳ ಕೂಡವ ಗಡಿಸುವೆ, ಈ ಜಲನಿಧಿ ಜಾತೆಗೆ ವ್ಯಾಕುಲವ ಮಾಡಿದೆನೆಂಬ ಚರ್ಚೆ ಚರ್ಚೆ ಚೈ ಚರ್ಚೆ ಮದನಾಗೀತು. ಈ ಕಾಮದೇವನ ಪದ್ಯನಾದ ಮೇಲೆ ಇಲ್ಲೇ ಈಕೆ ಮೂರ್ಛೆ ಹೋಗಿರ್ತಾಳೆ. ಯಾರು? ಸತ್ಯಭಾಮೆ ಮೂರ್ಛೆ ಹೋದ ಕೂಡಲೇ ಇದ್ದರೆ ದೂತಿಯರೆಲ್ಲ ಗಾಬರಿ ಆಗ್ತಾರೆ. ಅದಕ್ಕೆ ಈ ಪದ್ಯವನ್ನು ಹಿಮ್ಮೇಳ ಹಾಡ್ತದೆ. ಕಾಮನ ಗೂಳಿ ಸೂಕೀತು ಹೇಮಲ ತಾಂಗಿಗೆ, ಕಾಮಿನಿಯರೆಲ್ಲ ನೆರೆದು ಬನ್ನೀರೇ ಯವ್ವ, ಕಾಮನ ಗಾಳಿ ಸೂಕೀತು ಹೇಮಲ ತಾಂಗಿಗೆ. ಇದು ಪಲ್ಲ ಮತ್ತು ನುಡಿಯಿಂದ ಕೂಡಿದಂತಹ ಒಂದು ಪದ್ಯ. ಹಿರಿಯರ ಕರೆಯರೆ ಹೆತ್ತವರಿಗೆ ಹೇಳಿರೆ, ಶೌರ್ಯ ಬಳಿಗೊಬ್ಬರಿದ್ದು ಹೋಗಿರೆ ಯವ್ವ, ಕಾಮನ ಗೂಳಿ ಸೋಕಿತು. ಹಿರಿನಿಂಬಿಯ ತನ್ನಿ ಹಣಿಗೆ ಕಪ್ಪೀಡ ಬನ್ನಿ, ತರಳೆ ನಮಗೆ ಕಲ್ಪ ತೊರುವೆ ಚಿಂತಾಮಣಿ. ಪಚ್ಚ ಕರ್ಪೂರ ತನ್ನಿ ಹಚ್ಚೀರಿ ಪಾದಕ್ಕೆ, ಅಚ್ಚ ಶ್ರೀಗಂಧಾವ ಅಂಗಕ್ಕೆ ವರಸೀರೆ, ಹೊಚ್ಚೀರೆ ಮಲ್ಲಿಗೆ ಕೊಚ್ಚೀರೆ ಪನ್ನೀರು, ಮಚ್ಚಗಂಗಳು ನಮಗೆ ಹೆಚ್ಚಿನ ಸುರಧೇನು, ಕಾಮನ ಗಾಳಿ ಸೂಕಿತು. ಬೀಸಣಿಕೆಯ ತಂದು ಬೀಸಿರಂಚೆ ದುಪ್ಪಳ, ಹಾಸಿಕೆಯಲ್ಲಿ ಮಲಗಿಸಿರೆ ಸುಧತೇರು. ವಾಸುಗಿ ಶಯನ ಶ್ರೀಕೃಷ್ಣನ ನಾವೆಲ್ಲ ಕೂಡಿ, ಈ ಶಿರೋಮಣಿಗೆ ತಂದಿತ್ತು ಅವಳು ಉಳುಹಿಕೊಂಬ, ಕಾಮನ ಗೂಳಿ ಸೋಕಿತ್ತು. ಅಥವಾ ಕಾಮನ ಗಾಳಿ ಸೋಕಿತ್ತು ಅಂತ ಎರಡು ಶಬ್ದ ಬಳಸ್ತಾನೆ. ಕಳೆಗಳಿದ್ದಲ್ಲಿ ಕೈ ಇಟ್ಟು ನಾಡಿಯ ನೋಡಿ, ಗುಳಿಗಿ ಕಾಚಿನ ಮಾತ್ರೆ ಕುಟುಕು ತಾಂಬೂಲ ರಸ, ಧೂಳು ಬೆರಕಿಯ ಮಾಡಿ ನಳಿನಾಕ್ಷಿಯ ಬಾಯಾರ ಕೆಳದಿಗೆ ಕುಡಿಸಲು ಅಳಿದು ಹೋಗುವುದು ತಾಪ, ಕಾಮನ ಗಾಳಿ ಸೋಕಿತು. ಜೀವಕ್ಕೆ ಭಯವಿಲ್ಲ ಭಾವಜನಯ್ಯಾನು, ತಿವಿದೇಳೆ ನೆಗೆಯಲ್ಲಿ ಭಾಮೆಯ ಬಿಗಿದಪ್ಪಿ, ಆವ್ಯಾಳ್ಳೆಯ ಬೆವರು ಆರೋಗ್ಯ ಸ್ನಾನವು, ಪಾವನ ಅಧರಾಮೃತ ಪರಮ ಪಥ್ಯಾವಿಕೆಗೆ ಗಾಳಿಯ ಸೋಕಿತು. ಕಾಮನ ಗಾಳಿಯ ಸೋಕಿತು. ಕಾಮನ ಪ್ರವೇಶ ಆದಮೇಲೆ ಕಾಮನ ಗಾಳಿ ಈಕೆಗೆ ಸೋಕಿದೆ. ಒಂದು ವಚನ, ಫಲಬುದಪ್ಪಿದರಂಗೆ ಹಾದಿ ತೋರಿದಂತೆ, ನಳಿನಾಕ್ಷಿ ಕೃಷ್ಣನ್ನ ಒಲವು ತನ್ನ ಸಂಸ್ಕಾರ ಬಲದಿಂದ, ಕನಸಿನೊಳು ಕಂಡು ಬಿಗಿದಪ್ಪಿ. ಕನಸಿನಲ್ಲಿ ಕಂಡು ಬಿಗಿದಪ್ಪಿಕೊಂಡಿದ್ದಾಳೆ ಸತ್ಯಭಾಮೆ. ನರುವಿಂದೆ ಕೂಡೆ ಸಂಘದೊಳು ಸುಖ ಬಡುತ್ತ, ಲಲನೆ ಕಂಡರೆಯಳು ಇದು ಸ್ವಪ್ನಬಹುದೆಂದು, ತಳಿತ ಪವಳದಲತೆಯು ನೆಲಕ್ಕೆ ಹಬ್ಬಿದ ತೆರದಿ, ನಳಿನಾಕ್ಷಿ ಪಾಣಿ ಪಲ್ಲವ ಗಲ್ಲದಡಿ ಇಟ್ಟು, ಎಡಮಗ್ಗುಲಕ್ಕಿರಲು
ಕಲಕಲಾಧ್ವನಿ ಮಾಡಿ ಕಲಹಂಸ ಗಮನೆಯರು ಬಲುವಿಂದ ಎಚ್ಚರಿಸೆ ಕರತಳದ ಮಾಣಿಕವು ಕಳೆದು ಕಂಗೆಡುವಂತೆ ಲಲಿತಾಂಗಿ ಮೂರ್ಛೆ ತಿಳಿದದ್ದು ಕುಳಿತಳು. ಎದ್ದು ಕೂಳ್ತಾಳ್ಕಿ ಎಲ್ಲ ಇಷ್ಟವರು ಆರೈಕೆ ಮಾಡಿದ ಮೇಲೆ. ಶ್ರೀಕೃಷ್ಣ ಸಲಹೆಂದು ಸ್ವಪ್ನ ಸಂತೋಷಕರವದು. ಕೈ ಮುಗಿತಾಳೆ ಎದ್ದು ಕೂಡಲೇ. ಏನು ಅಂತಂದರೆ ಶ್ರೀಕೃಷ್ಣ ಸಲಹೆಂದು ಸ್ವಪ್ನ ಸಂತೋಷಕರವದು. ಆ ಸ್ವಪ್ನದಲ್ಲಿದ್ದೆ ನಾನು ಯಾಕೆ ಬಿಸಿದ್ರಿ ಅಂತ ತಿಳ್ಕೊಂಡು ಹೇಳಿ ಜಗಳ ತೆಗಿತಾಳೆ ಸತ್ಯಭಾಮೆ ತನ್ನ ದೂತಿಯರ ಜೊತೆಗೆ, ತನ್ನ ಸಖಿಯರ ಜೊತೆಗೆ. ಇದೊಂದು 4 ನುಡಿಯ ಪದ್ಯ. ಯಾತಕ್ಕೆಯನ್ನ ಎಬಿಸಿದೀರಿ, ತೆಕ್ಕೆಯೋಳಿದ್ದ ನಾಥನ ಅಗಲಿಸಿದರೆ ಯಾತಕ್ಕ ಎಬಿಸಿದಿರಿ ನನ್ನ. ನೀವೆಲ್ಲ ಪಾಪಿ ಜಾತಿಗಳಿರೇ, ಗೋಪೀನಾಥ ಬಂದಿದ್ದ ಈಗ. ಎಂಥ ಪುಣ್ಯದ ಕನಸೆ ನಿಮಿಷ ಒಂದು ಪಂಥ ಈಡೇರಿಸಿತೆ. ಅಂತರಂಗದ ತಾಪ ಅತಿಗೆಳೆದ ಕಾಂತ ಮುಂಗುರುಳ ನಾವರಿಸಿ ಮುದ್ದಿಸಿದಾನೆ. ಗಲ್ಲವ ಪಿಡಿದಿದ್ದಾನೆ, ಎನ್ನ ಹೆಗಲಲ್ಲೇ ಕೈ ಹಾಕಿದ್ದಾನೆ. ನಲ್ಲೆ ಬಾರೆಂದಪ್ಪಿ ಪಲ್ಲೀಲಾಧರವತ್ತಿ ಬಲ್ಮಲೆಯಲ್ಲಿ ಉಗರಿಡುತ್ತಿದ್ದಾನೆ. ಯಾತಕ್ಕೆ ಎನ್ನ ಎಬಿಸಿದರಿ. ಸರಸ ಮಾತುಗಳಾಡುತ್ತಾ ಮದನ ತುರದೆ ಮುಖವನ್ನೇ ನೋಡುತ್ತಾ ಭರದೆ ಕಳೆಗಳನ್ನು ಅರಿದು ಅದರ ಸುಧೆ ಸುರಿವೂತ ಗೋಪಾಲ ನೆರೆದು ಸಂತೈಸುತ್ತೀರೇ. ಯಾತಕ್ಕೆ ಎನ್ನ ಎಬ್ಬಿಸಿದಿರಿ. ನಾನು ಯಾತಕ್ಕೆ ಎಬ್ಬಿಸಿದ್ರಿ ನೀವು ಅಂತ ತಿಳ್ಕೊಂಡು ಹೇಳಿ ಸತ್ಯಭಾಮೆ ಕೇಳ್ತಾ ಇದ್ದ. ಅಂದರೆ ಅವಳಿಗೆ ಕೃಷ್ಣನಿಲ್ಲದೆ ಜಗತ್ತಿಲ್ಲ. ಪ್ರೇಮ ಕಲಹ ದೂರ ಆಗಬೇಕು, ಕೃಷ್ಣ ಬರಬೇಕು. ಆ ಕಲಹ ಅದು ವಿಪರೀತಕ್ಕೆ ಹೋಗಬಾರ್ದು ಅಂತನ್ನೋದು. ಅದಕ್ಕಿಷ್ಟೆಲ್ಲ ಆಮೇಲೆ ದೂತೆ ಹೇಳ್ತಾಳೆ, ಸುಮ್ಮನೆ ದುಃಖಿಸಬೇಡಮ್ಮ, ಬೊಮ್ಮ ಪಣಿಯಲ್ಲಿ ಬರದ ಬರಹ ತಪ್ಪದು ತಾಯಿ, ಸುಮ್ಮನೆ ದುಃಖಿಸಬೇಡಮ್ಮ. ಪಕ್ಷಿಗಳು ಮೊದಲಾದ ಇಚ್ಛೆ ಬಂದಲ್ಲಿ ಬಲು ವೃಕ್ಷಗಳನ್ನು ಫಸಲಿಸಿ ಉಲ್ಲಾಸ ಬೆರೆಸಿ ಸ್ವಕ್ಷೇತ್ರವನ್ನು ಸೇರಿ ಸಂಜೆಯಲ್ಲಿ ಸತಿಪತಿಗಳು ಉತ್ಸಾಹದಿಂದ ಇರಲು ಇತ್ತತ್ತ ನಿನ್ನ ಬದುಕು, ಸುಮ್ಮನೆ ದುಃಖಿಸಬೇಡಮ್ಮ. ಎಂಥ ರೂಪಕಗಳನ್ನು ಕೊಡ್ತಾರೆ. ಆ ಪ್ರಕೃತಿಯಲ್ಲಿರ್ತಕ್ಕಂತಹ ಪ್ರಕೃತಿದತ್ತವಾದ ದೇವರು ಸೃಷ್ಟಿಸಿದ ಎಲ್ಲ ಜೀವಿಗಳನ್ನು ತೆಗೆದುಕೊಂಡು ಬಂದು ಅವರವರ ದಾಂಪತ್ಯದ ಬಗ್ಗೆ ವಿವರಣೆಗಳನ್ನು ಕೊಡ್ತಾ ಇದ್ದಾರೆ. ಎರಳೆ ಹಿಂಡುಗಳು ಗಂಡೆ ಎರಳೆಗಳ ಕೂಡ ಹಗಲಿರಳು ಸೊಲ್ಲಾಪ, ಸಂಭೋಗದೊಳಗಿಹವೇ ಮರಳೆ ಸತ್ರಾಜಿತ ತರಳೆ ವಿಧಿಲಿಖಿತ ಬಿದರೊಳೆ ಎರಡಾಗುವುದೇ ಘಾತಕ್ಕೆ ಬರಿದೆ ನೀ ಸುಮ್ಮನೆ ದುಃಖಿಸಬೇಡಮ್ಮ. ಗೊರಲೆ ಹುತ್ತಿಗೆ ಸರ್ಪ ವರನಾದ ಬಗೆ ಹೊಟ್ಟೆ ತೆರೆದು ಪಡೆದಿಟ್ಟ ಭೀಷ್ಮಕ ಕುಮಾರಿಯ ಹರಳೆ ನಿನ್ನ ಬದುಕಾಯಿತು, ಪಡೆದಷ್ಟೇ ಪುಣ್ಯ ಸುರಧೇನು ಬರಡಲ್ಲ ಗೋಪಾಲನೆ ಬಲ್ಲ. ಸುಮ್ಮನೆ ದುಃಖಿಸಬೇಡಮ್ಮ. ಸುರಧೇನು ಬರಡಲ್ಲ ಆಕಳದ ಬಗ್ಗೆ ಹೇಳ್ತಾ ಇದ್ದಾಳೆ. ಅದನ್ನೊಂದು ಸೀಸ ಪದ್ಯ ಸತ್ಯಭಾಮೆ ಹೇಳ್ತಾ ಇದ್ದಾಳೆ. ಉತ್ತಮರೇ ನೀವು ಮೇಣಶೂಲವನೆ ಮಾಡಿ ಸುತ್ತಿಸುವಿರಲೆ ಸುಖದ ಸುಗ್ಗಿ ನಿಮಗೆ. ನೆತ್ತಿನೋಯಲು ಕಾಲಿಗೆ ಔಷಧ ಮಾಡುವಿರಿ, ಹೆತ್ತವರಿರಲು ಬೇವು ಹೆರರಿಕ್ಕುವಿರಿ. ಹೆತ್ತೊಟ್ಟೆ ಶೂಲೆಯಲ್ಲಿ ಹೊರಳು ಅವಳಿಗೆ ಅಜಿವಾನ ಬಿತ್ತಿಸಿದ ನೆಂದೇಳುವಿರಿ ನೀವು. ಕತ್ತೆ ಕೈ ಮಾಡೆ ಡೊಂಬೆಗಲ್ಲೇ ಬಡತನವು ಶಸ್ತ್ರದಲ್ಲಿ ಸೊನ್ನೆ ಹುಲಿಯಂತ ಭಂಟ. ಗಿಳಿಮಾತಿನಿಂದ ಫಲಬೇನೆ ಎಲೆ ದೂತಿ, ನಿನ್ನ ನಳಿತೋಳುಗಳ ನೋಡಿ ಹಿಗ್ಯವಲ್ಲೇ. ಸುಳಿಗುರುಳು ಸಂಪು ಕರಹಲ್ಲಿ ನಿಂಪಿಂಪ ಮುರುಪು ಹಳೆ ಸುದ್ದಿ ಹೇಳಲಿಕ್ಕೆ ಹೆಬ್ಬುಲಿಯೇ ನೀನು. ತೊಳಲಿ ಬಂದಲೆ ಗಾಣದೆತ್ತಿನಂದದಿ ನಿನ್ನ ನಿಲುವು ಚಂಡಿಕಿದೇವಿ ಹೊಳಹು ಕಾಣೆ. ಒಳಹೊಳ್ಳು ಬೇರೆಯಂತೊದರಲು ಬಲ್ಲಷ್ಟೇ ಕಂಡವರಿಗಲ್ಲೇ ಕಾರ್ಯದೊಯ್ಯಲು ಬಿಟ್ಟೆ. ಸತ್ಯಭಾಮೆ ಕುರಿತು ಹೇಳ್ತಕ್ಕಂಥ ಒಂದು ಸೀಸ ಪದ್ಯ. ಅದಾದಮೇಲೆ ದೂತಿ ಹೇಳ್ತಾಳೆ, ಚಿಕ್ಕಂದು ಮೊದಲು ನಿನ್ನೆತ್ತಿ ಇಳುಹಿದನೆಂದು ಅಕ್ಕರದಿಂದಲೆನ್ನ ಹೆತ್ತಲಿಟ್ಟಾನು ತನ್ನ ಮಕ್ಕಳ ಸರಿ ಮಾಡಿ ಮಹಿಪತಿ ಸಲಹಿದ ಚಿಕ್ಕತನದಿಂದ ಚಿತ್ತ ತಿಳಿಯದಾದೆ. ಅದ್ಭುತವಾದಂಥ ಮಾತು. ನಾನು ಈಗೊಂದು 2-3-4 ದಿನಗಳ ಹಿಂದೆ ಹೇಳಿದೆ, ಸತ್ರಾಜಿತ ರಾಜ ಈ ದೂತೆಯನ್ನು ಇವಳ ಜೊತೆ ಕೊಟ್ಟು ಕಳಿಸಿರ್ತಾನೆ ಅಂತ. ಕೃಷ್ಣ ಪಾರಿಜಾತದಲ್ಲಿ ಅದರ ಕ್ಯಾರೆಕ್ಟರ್ ಏನಾಗ್ತದಂತೂ ಹೇಳಿದ್ದೆ ನಾನು. ಯಾಕೆ ಹೇಳ್ತಾಳ, ಸಣ್ಣ ಹುಡುಗಿದ್ದಾಗಿನಿಂದ ನೀನು ಎತ್ಕೊಂಡು ಅಡ್ಡಾಡಿದೆ, ನಿನ್ನ ಮನಸ್ಸೇ ತಿಳಿಲಿಲ್ಲ ನನಗೆ, ತಿಳಿಯದಾದೆ. ಹೆತ್ತಯ್ಯನ ಮನೆಯ ತೆತ್ತಿಗಳು ನಾನಲ್ಲೇ ತುತ್ತಿನಾಸೆಗೆ ಬಂದ ತೊತ್ತು ತೋಡಿಕೆಯಲ್ಲಿ
ಮತ್ತೇನ ಗುಣವುಂಟು ಹತ್ತಕ್ಕೆ ಕೊಡಲುಂಟು ಮತ್ತೆ ಕರೆಸುವ ನನ್ನ ಸತ್ರಾಜಿತ ಸಂಪನ್ನ. ಮಾಡಬಾರದು ಉಪಾಯ ಮಾಡಿದೆ ನೋಡಿ, ನಿನಗೀಡಾದವಳಿಗೆ ನಾನು ಝಾಡಿಸನಾಡಿದೇನಮ್ಮ. ಆಡಬಾರದ ಮಾತು ನಾ ಒಡಲೊಳು ಧರಿಸಿದೆ, ರೂಢಿ ಮೆಚ್ಚುವರೆನ್ನ ನಾಡಾಡಿ ಹೆಂಗಳೆಯಲ್ಲ. ಹಿರಿಯಳಾದೆಮ್ಮ ನಿನಗೆ ಹೇಳುವರಾರು, ಪರಿವೇನ ಎನೆಗೆ ಹೊತ್ತವರ ಹೊಂದಿದವರ ದೊರೆಯತನವೇ ಅಂದ ಆಡುವಿರಿ ನಲುವಿಂದ ತುರುಬಿದ್ದವರಾರು ಎತ್ತೆತ್ತಿ ತುರುವಿಕೊಂಡರೂ ಚಂದ. ಸಾಕಮ್ಮ ಸಂಗ ನಾ ಪೋಕ ಬುದೆವಳಲ್ಲ, ಬೇಕಾದವರು ನೀನು ಬೈದು ಊಳಿಗಾಕೊಳ್ಳೆ. ಸಾಕು ಆರೆನಗುಂಟು ಸಾಮ್ರಾಜ್ಯ ಪದ ಉಂಟು, 4 ದಿವಸ ನಮ್ಮ ಮನೆಯೊಳಗಿಹನಮ್ಮ ಅಂತಿಕೊಂಡು ಹೇಳಿ ತೂತಿ ಈಕೆಯನ್ನು ಕುರಿತು ಮಾತನಾಡ್ತಕ್ಕಂಥ ಪದ್ಯದೊಂದಿಗೆ ಇವತ್ತು ನಮ್ಮ ಮಾತುಕತೆ ಮುಗಿಸೋಣ. ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ.